ಹಲೋ ಡೈಮಂಡ್ಸ್, ನೀವೇನಾದ್ರೂ ಇಂಟರ್ನೆಟ್ ಕನೆಕ್ಷನ್ ತಗೊಬೇಕು ಅಂತ ಇದ್ರೆ ಸೊ ಬೆಂಗಳೂರಿಗೋಸ್ಕರ ಅಂತಲ್ಲ, ನಾನು ಎಂಟೈರ್ ಕರ್ನಾಟಕಕ್ಕಾದ್ರೆ ಈ ವಿಡಿಯೋನಾದ್ರೂ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ಎರಡು ರೀತಿಯಾದ ಇಂಟರ್ನೆಟ್ ಕನೆಕ್ಷನ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಒಂದು ಬಂದ್ಬಿಟ್ಟು ಫೈಬರ್ ನೆಟ್, ಇನ್ನೊಂದು ಬಂದ್ಬಿಟ್ಟು ಏರ್ ಫೈಬರ್ ಅಂತ. ಫೈಬರ್ ನೆಟ್ಗೂ ಏರ್ ಫೈಬರ್ಗೂ ಸಿಂಪಲ್ ಆಗಿ ಒಂದೇ ಒಂದು ಡಿಫ್ರೆನ್ಸ್ ಇರುತ್ತೆ. ಫೈಬರ್ ನೆಟ್ ಬಂದ್ಬಿಟ್ಟು ನಿಮಗೆ ಕೇಬಲ್ ನ ಥ್ರೂ ಆದ್ರೆ ಪ್ರೊವೈಡ್ ಮಾಡ್ತಾರೆ. ಏರ್ ಫೈಬರ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ಒಂದು ಹಾಟ್ಸ್ಪಾಟ್ ಡಿವೈಸ್ ತರ ಕೊಡ್ತಾರೆ. ಲೈಕ್ ನೀವು ಮೊಬೈಲ್ ಅಲ್ಲಿ ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಇನ್ನೊಬ್ರಿಗೆ ನೀವು ವೈಫೈನ ಶೇರ್ ಮಾಡ್ತೀರಲ್ವಾ, ಸೇಮ್ ಅದೇ ಥಿಯರಿ ಜೊತೆಗಾದ್ರೆ ಈ ನೆಟ್ವರ್ಕ್ ಆದ್ರೆ ವರ್ಕ್ ಆಗುತ್ತೆ. ಏರ್ ಫೈಬರ್ ಅಲ್ಲಿ ನಮಗೆ ಜಾಸ್ತಿ ಸ್ಪೀಡ್ ನೋಡೋದಕ್ಕೆ ಸಿಗೋದಿಲ್ಲ, ಜಸ್ಟ್ ನಮಗೆ 100 Mbps ವರೆಗೂ ನೋಡೋದಕ್ಕೆ ಸಿಗುತ್ತೆ. ಅದೇ ಫೈಬರ್ ನೆಟ್ ಅಲ್ಲಿ ನಮಗೆ 1 Gbps ವರೆಗೂ ನಮಗೆ ಬೆಂಗಳೂರಲ್ಲಾದ್ರೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಮೇಜರ್ ಆಗಿ ACT ಅಂತ ಒಂದು ಬ್ರ್ಯಾಂಡ್ ಫೈಬರ್ ನೆಟ್ ನಾದ್ರೆ ಪ್ರೊವೈಡ್ ಮಾಡ್ತಾರೆ. ಏರ್ ಫೈಬರ್ ಬಂದ್ಬಿಟ್ಟು ಏರ್ಟೆಲ್ ಮತ್ತೆ ಜಿಯೋ ಎರಡು ಕಂಪನಿಗಳಾದ್ರೆ. ಸೊ ಏರ್ಟೆಲ್ ಜಿಯೋ ಅಂತ ಕಂಪ್ಯಾರಿಸನ್ ಮಾಡೋದೇನ್ ಬೇಕಾಗಿಲ್ಲ. ನಾನು ಇವಾಗ ಕರೆಂಟ್ಲಿ ಯೂಸ್ ಮಾಡ್ತಾ ಇರೋದು ಲಾಸ್ಟ್ 3-4 ಇಯರ್ಸ್ ಇಂದ ACT ಅವರ ಫೈಬರ್ ನೆಟ್ ಆದ್ರೆ ಯೂಸ್ ಮಾಡ್ತಿದ್ದೀನಿ, ಅದು 300 Mbps ನೆಟ್ ನ ಜೊತೆಗೆ. ಇವಾಗ ನಾನು ರೀಸೆಂಟ್ ಆಗಿ ಏರ್ಟೆಲ್ ಅವರ ಏರ್ ಫೈಬರ್ ನಾದ್ರೆ ಟ್ರೈ ಮಾಡೋಣ ಅಂತ ಏರ್ ಫೈಬರ್ ನ ಹಾಕ್ಸ್ದೆ. ಇದು ಬಂದ್ಬಿಟ್ಟು 100 Mbps ನ ಸ್ಪೀಡ್ ಆದ್ರೆ ಹೊಂದಿತ್ತು. ಇದ್ರಲ್ಲಿ ಬಂದ್ಬಿಟ್ಟು ನಮಗೆ 40 Mbps ನ ಸ್ಪೀಡ್ ಸಹ ನೋಡೋದಕ್ಕೆ ಸಿಗುತ್ತೆ, ಮತ್ತೆ 100 Mbps ಸ್ಪೀಡ್ ಸಹ ನೋಡೋದಕ್ಕೆ ಸಿಗುತ್ತೆ. ನಾನು 100 Mbps ನ ಪ್ರಿಫರ್ ಮಾಡಿದೆ, ಯಾಕಂದ್ರೆ ನಾನು ACT ತಗೊಂಡಿದ್ದು 300 Mbps. ಸ್ವಲ್ಪ ಸ್ಪೀಡ್ ರೆಡ್ಯೂಸ್ ಆದ್ರೂ ಪರವಾಗಿಲ್ಲ, ನಿಮ್ಮ ಎಲ್ಲಾ ಡಿವೈಸ್ ಗಳಿಗೂ ಇದು ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಆದ್ರೆ ನೀವು 100 Mbps ಅಲ್ಲಿ ಏನೇನೆಲ್ಲ ಯೂಸ್ ಮಾಡ್ಕೊಬಹುದು ಅಂತ ನಾನು ಇಲ್ಲಿ ಕ್ಲಿಯರ್ ಆಗಿ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಆದ್ರೆ ಶೇರ್ ಮಾಡ್ತೀನಿ. 100 Mbps ಅಲ್ಲಿ ನೀವು ಈಸಿಯಾಗಿ ಒಂದು ಅಥವಾ ಎರಡು ಮೊಬೈಲ್ ಒಂದು ಟಿವಿಗೆ ಈಸಿಯಾಗಿ ಕನೆಕ್ಟ್ ಮಾಡಿ ಯೂಸ್ ಮಾಡ್ಕೊಬಹುದು. ನನ್ನ ಹತ್ರ ಬಂದ್ಬಿಟ್ಟು 2 ಕಂಪ್ಯೂಟರ್ಸ್ ಇದೆ, 2 ಲ್ಯಾಪ್ಟಾಪ್ಸ್ ಇದೆ, ಮತ್ತೆ ಒಂದು 4-5 ಫೋನ್ಸ್ಗೆ ವೈಫೈ ಆದ್ರೆ ಕನೆಕ್ಟ್ ಆಗಿರುತ್ತೆ, ಒಂದು ಟಿವಿಗೆ ಆದ್ರೆ ವೈಫೈ ಕನೆಕ್ಟ್ ಆಗಿರುತ್ತೆ. ಇಷ್ಟು ಡಿವೈಸ್ಗೂ ನಮ್ಮ ಈ 100 Mbps ಸಪೋರ್ಟ್ ಆದ್ರೆ ಮಾಡಲಿಲ್ಲ. ಅಪ್ಲೋಡ್ ಡೌನ್ಲೋಡ್ ಸ್ಪೀಡ್ ತುಂಬಾ ಸ್ಲೋ ಆಗ್ತಿತ್ತು. ನೀವೇನಾದ್ರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರೆ ನಿಮಗೆ 799 ರೂಪೀಸ್ಗೆ ಇದು ಬೆಸ್ಟ್ ಪ್ಲಾನ್ ಅಂತ ಹೇಳ್ಬೋದು. ಸೊ ನನ್ನ ಪರ್ಸನಲ್ ಒಪಿನಿಯನ್ ತಗೊಂಡ್ರೆ, ನೀವು ವರ್ಕ್ ಫ್ರಮ್ ಹೋಮ್ ಮಾಡೋದಾದ್ರೆ ನೀವು ಲ್ಯಾಪ್ಟಾಪ್ ಮತ್ತೆ ಟಿವಿಗೆ ಇದನ್ನ ಕನೆಕ್ಟ್ ಮಾಡ್ಕೊಂಡು ಈಸಿಯಾಗಿ ವರ್ಕ್ ಮಾಡ್ಕೊಬಹುದು. ಏನಾದ್ರೂ ಹೆವಿ ಅಪ್ಲೋಡ್ ಡೌನ್ಲೋಡ್ ಟಾಸ್ಕ್ ಏನಾದ್ರು ಇದ್ರೆ ಇದ್ರ ಕೈಯಲ್ಲಿ ಹ್ಯಾಂಡಲ್ ಮಾಡೋದು ಆಗೋದಿಲ್ಲ. ಸರಿ ಇಲ್ಲಿವರೆಗೂ ಹೇಳಿದ್ದೆಲ್ಲ ತಪ್ಪು. ಪೇಮೆಂಟ್ ಬಂದಿದೆ ಅಂತೆ, ಇವಾಗ ಇನ್ನೊಂದ್ ತರ ಹೇಳೋಣ. ಸೊ ನೀವೇನಾದ್ರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರೆ ನಿಮ್ಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಅನ್ಸುತ್ತೆ. ಓವರ್ ಆಯ್ತಲ್ವಾ? ಸೊ ಲಿಟ್ರಲಿ ಗುರು ಗೊತ್ತೇ ಇರಲಿಲ್ಲ ನನಗೆ ಇಷ್ಟು ಸ್ಪೀಡ್ ಕೊಡುತ್ತೆ ಅಂತ. ನೀವು ಮನೆಗೇನಾದ್ರೂ ಒಂದು ಒಳ್ಳೆ ಇಂಟರ್ನೆಟ್ ಹಾಕ್ಸ್ಕೊಬೇಕು ಅಂದ್ರೆ ಏರ್ಟೆಲ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಏರ್ಟೆಲ್ ಅಲ್ಲಿ ಸೀಮ್ಲೆಸ್ ಆಗಿ 100 Mbps ಡೇಟಾನಾದ್ರೆ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಅದು ಕೂಡ ಅನ್ಲಿಮಿಟೆಡ್. ಇದು ಕೂಡ ಜಸ್ಟ್ 799ಗೆ. ನಂಬಕ್ಕೆ ಆಗಲ್ಲ ಗುರು, ಲಿಟ್ರಲಿ ನಾನಂತೂ ನಂಬಲೇ ಇಲ್ಲ. ಈ ಲೆವೆಲ್ಗೆ ಇಷ್ಟು ಕಮ್ಮಿಗೆ ಕೊಡೋದಕ್ಕೆ ಯಾರ ಕೈಲೂ ಚಾನ್ಸ್ ಇಲ್ಲ ಗುರು. ತುಚ್ ಫಸ್ಟ್ ಹೇಳಿದ್ದಾನೆ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ನನ್ನ ಓನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಈ ರೀತಿ ಇತ್ತು ಏರ್ಟೆಲ್ ಜೊತೆಗೆ. ಇನ್ನು ಜಿಯೋನ ಟ್ರೈ ಮಾಡಿಲ್ಲ. ಜಿಯೋನ ಏನಾದರೂ ನೀವು ಟ್ರೈ ಮಾಡಬೇಕು ಅಂದ್ರೆ 100 ಕಮೆಂಟ್ಸ್ ಜಿಯೋ ಅಂತ ಹೊಡೆದ್ರೆ ನಾನು ಜಿಯೋ ಏರ್ ಫೈಬರ್ನು ಸಹ ಹಾಕ್ಸಿ ಏರ್ಟೆಲ್ ಮತ್ತೆ ಜಿಯೋಗೆ ಕಂಪ್ಯಾರಿಸನ್ ವಿಡಿಯೋನಾದ್ರೆ ಮಾಡ್ತೀನಿ. ಸೊ ಈ ಡಿವೈಸ್ನ ನಾನು ಲಿಟ್ರಲಿ ಓಪನ್ ಆಗಿ ಹೇಳ್ಬೇಕಂದ್ರೆ ಒಂದು ದಿನ ಕೂಡ ನನ್ನ ಯೂಸೇಜ್ಗೆ ಆಗಿಲ್ಲ. ಯಾಕೆ ಸುಳ್ಳು ಹೇಳ್ಬೇಕು, ನನ್ನ ಯೂಸೇಜ್ಗೆ ಒಂದಿನ ಕೂಡ ಆಗಿಲ್ಲ. ಸೊ ನೆಕ್ಸ್ಟ್ ಡೇನೆ ನಾನು 300 Mbps ಗಾದ್ರೆ ಸ್ವಿಚ್ ಆದೆ. ಅದೇ ನಮ್ಮ ಏರಿಯಾದಲ್ಲಿ ಫೈಬರ್ ನೆಟ್ ನ ಕನೆಕ್ಷನ್ ಅವೈಲೇಬಿಲಿಟಿ ಇದ್ದು ಏರ್ಟೆಲ್ ಅವರು ಇದೇ 300 Mbps ನ ಸ್ಪೀಡ್ ನ ನನಗೆ ಪ್ರೊವೈಡ್ ಮಾಡಿದ್ರೆ ನಾನು ಏರ್ಟೆಲ್ಗೆ ಸ್ವಿಚ್ ಆಗ್ತಿದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿರೋ ಸೆಟಪ್ ಬಾಕ್ಸ್ ಏರ್ಟೆಲ್ದೆ. ನಾನು ಯೂಸ್ ಮಾಡ್ತಾ ಇರೋ 5-6 ಸಿಮ್ಗಳು ಏರ್ಟೆಲ್ ಪೋಸ್ಟ್ ಪೇಡ್ ಅಲ್ಲ ಇರುವಂತದ್ದು. ಸೊ ಅದಕ್ಕೋಸ್ಕರ ನಾನು ಇದನ್ನ ಓಪನ್ ಆಗಿ ನಾನು ಆನೆಸ್ಟ್ ರಿವ್ಯೂ ಕೊಡಬೇಕಾಯಿತು. ಸೊ ನಿಮ್ಗೋಸ್ಕರ ನಾನು ಇದನ್ನ ತರಿಸಿ ಹಾಕ್ಸಿ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಆದ್ರೆ ಹೇಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ನಿಮ್ಮ ಮನೇಲಿ 1 ಅಥವಾ 2 ಫೋನ್ ಇದ್ದು ಒಂದು ಲ್ಯಾಪ್ಟಾಪ್ ಒಂದು ಟಿವಿಗಾದ್ರೆ ಇದು ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಇದನ್ನ ಬುಕ್ ಮಾಡಿದ ತಕ್ಷಣ ನಿಮಗೆ ಒಬ್ರು ಸರ್ವಿಸ್ ಇಂಜಿನಿಯರ್ ಬರ್ತಾರೆ, ಮೇಲ್ಗಡೆ ಒಂದು ಚಿಕ್ಕ ಏರ್ ಫೈಬರ್ ನೆಟ್ ನ ಡಿವೈಸ್ ಆದ್ರೆ ಹಾಕಿರ್ತಾರೆ. ಇದ್ರ ಜೊತೆಗೆ ನಮಗೆ Cat 6 ನ ಕೇಬಲ್ ಆದ್ರೆ ಪ್ರೊವೈಡ್ ಮಾಡ್ತಾರೆ. ಕೇಬಲ್ ಮೇಲೆ Cat 6 ಅಂತ ಬರ್ದಿರುತ್ತೆ, ಇದನ್ನ ನೋಟಿಸ್ ಮಾಡ್ಕೊಬೇಕು. Cat 6 ಕೇಬಲ್ ಏನಕ್ಕೆ ಅಂದ್ರೆ ನಮಗೆ ಇದರಲ್ಲಿ ಈಸಿಯಾಗಿ 1 Gbps ವರೆಗೂ ಡೇಟಾ ಆದ್ರೆ ಟ್ರಾನ್ಸ್ಫರ್ ಆಗುತ್ತೆ. ಈ ಕೇಬಲ್ ನಮ್ಮ ಮನೆ ಒಳಗಡೆ ಇರುವಂತ ರೌಟರ್ ಗಾದ್ರೆ ಕನೆಕ್ಷನ್ ಆಗುತ್ತೆ. ರೌಟರ್ ಬಾಕ್ಸ್ ಒಳಗಡೆ ನಮ್ಗೆ ಇತರ ಚಿಕ್ಕದಾಗಿ ಒಂದು JBL ಸ್ಪೀಕರ್ ತರ ಒಂದು ಡಿವೈಸ್ ಇರುತ್ತೆ. ಇದೇ ಬಂದ್ಬಿಟ್ಟು ನಮ್ಮ ಮೈನ್ ರೌಟರ್ ಆಗಿರುತ್ತೆ. ಇದರಲ್ಲಿ ಒಂದು ಇನ್ಪುಟ್ ಪೋರ್ಟ್ ಮತ್ತೆ 2 ಔಟ್ಪುಟ್ ಪೋರ್ಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಔಟ್ಪುಟ್ ಪೋರ್ಟ್ ಬಂದ್ಬಿಟ್ಟು ಮ್ಯಾಕ್ಸ್ ಟು ಮ್ಯಾಕ್ಸ್ 100 Mbps ಅಷ್ಟೇ ಡೇಟಾ ಟ್ರಾನ್ಸ್ಫರ್ ಮಾಡುತ್ತಿದ್ದು, ಯಾಕಂದ್ರೆ ನಮ್ಗೆ ಬರೋ ಪ್ಲಾನ್ ಕೂಡ ಅಷ್ಟೇ ಆಗಿರುತ್ತೆ. 40 Mbps ಸೇಮ್ ರೌಟರ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನಮಗೆ 40 Mbps ನ ಡೇಟಾ ಆದ್ರೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಇನ್ಪುಟ್ ಏನ್ ಬರುತ್ತೋ ಔಟ್ಪುಟ್ ಅದೇ ರೀತಿ ಬರುವಂತದ್ದು. ಸೊ ಇದು ಬಂದ್ಬಿಟ್ಟು ನನಗೆ ಓವರ್ ಆಲ್ ಆಗಿ ನೀವೇನಾದ್ರೂ ಹಳ್ಳಿ ಕಡೆ ಇದ್ದು ನಿಮ್ಮ ಏರಿಯಾಗಳ ಕಡೆ ಫೈಬರ್ ನೆಟ್ ನ ಸರ್ವಿಸ್ ಅವೈಲೇಬಿಲಿಟಿ ಇಲ್ಲ ಅಂದಿದ್ದ ಕಾಲಕ್ಕೆ ನೀವು ಇದನ್ನ ಟ್ರೈ ಮಾಡಬಹುದು. ಇಲ್ಲಾಂದ್ರೆ ಮಸ್ಟ್ ಅಂಡ್ ಶುಡ್ ನಾನು ಏರ್ ಫೈಬರ್ ನ ರೆಕಮೆಂಡ್ ಮಾಡೋದಿಲ್ಲ, ನೀವು ನಾರ್ಮಲ್ ಫೈಬರ್ ನೆಟ್ ನ ಪ್ರಿಫರ್ ಮಾಡಿ ಅಂತ ಹೇಳ್ತೀನಿ. ಸೊ ನೋಡಿದ್ರಲ್ಲ ಡೈಮಂಡ್ಸ್, ಇದಾಗುತ್ತೆ ಇವತ್ತಿನ ವಿಡಿಯೋ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗೆ ನಮ್ಮ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದ್ರೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.